ನಮಸ್ಕಾರ ಸ್ನೇಹಿತರೆ. ಇಬ್ಬರು ಈಗ ಒಬ್ಬರನ್ನೊಬ್ಬರು ಅನ್‌ಫಾಲೋ ಮಾಡಿದ್ದಾರೆ. ಅಭಿಮಾನಿಗಳು ಅವರು ಬೇರೆಯಾಗಿದ್ದಾರೆಯೇ ಎಂದು ಆಶ್ಚರ್ಯ ಪಡ್ತಿದ್ದಾರೆ. ಉದಾರಿಯನ್ ಕಾರ್ಯಕ್ರಮದಿಂದ ಖ್ಯಾತಿ ಪಡೆದ ಕಿರುತೆರೆ ನಟಿ ಪ್ರಿಯಾಂಕಾ ಚೌಧರಿ ಮತ್ತು ಅಂಕಿತ್ ಗುಪ್ತಾ ಅವರು ಡೇಟಿಂಗ್ ಮಾಡ್ತಿದ್ದಾರೆ ಎಂಬ ವದಂತಿ ಬಹಳ ಹಿಂದಿನಿಂದಲೂ ಇದೆ. ಆದರೀಗ ವರದಿಗಳ ಪ್ರಕಾರ ಇಬ್ಬರು ಈಗ ಒಬ್ಬರನ್ನೊಬ್ಬರು ಅನ್‌ಫಾಲೋ ಮಾಡಿದ್ದಾರೆ. ಅಭಿಮಾನಿಗಳು ಅವರು ಬೇರೆಯಾಗಿದ್ದಾರೆಯೇ ಎಂದು ಆಶ್ಚರ್ಯ ಪಡ್ತಿದ್ದಾರೆ. ಇನ್ನು ಸಾಮಾನ್ಯವಾಗಿ ಸಂಬಂಧಗಳಲ್ಲಿ ಬಿರುಕು ಮೂಡಿದಾಗ ಪರಸ್ಪರ ಅನ್‌ಫಾಲೋ ಮಾಡುವ ಈ ಸೆಲೆಬ್ರಿಟಿ ಜೋಡಿಗಳು ಆ ನಂತರ ತಮ್ಮ ಪ್ರೇಮದ ಸುಂದರ ನೆನಪುಗಳನ್ನೆಲ್ಲ ಅಳಿಸಿ ಹಾಕುತ್ತಾರೆ. ಜೊತೆಯಾಗಿ ತೆಗೆಸಿಕೊಂಡ ಫೋಟೋಗಳನ್ನೆಲ್ಲ ಡಿಲೀಟ್ ಮಾಡ್ತಾರೆ. ಸಲ್ಮಾನ್ ಖಾನ್ ಅವರ ಬಿಗ್ ಬಾಸ್ 16 ಕಾರ್ಯಕ್ರಮದಲ್ಲಿ ಪ್ರಿಯಾಂಕಾ ಮತ್ತು ಅಂಕಿತ್ ಒಟ್ಟಿಗೆ ಭಾಗವಹಿಸಿದ್ದರು. ತಾವು ಕೇವಲ ಸ್ನೇಹಿತರು ಎಂದು ಹೇಳಿಕೊಂಡರು. ಅಭಿಮಾನಿಗಳು ಅವರ ಕೆಮಿಸ್ಟ್ರಿಯನ್ನ ಬೇರೆ ರೀತಿಯಲ್ಲಿ ನಂಬಿದ್ದರು. ಕಾರ್ಯಕ್ರಮ ಮುಗಿದ ನಂತರ ಅವರು ಆಗಾಗ್ಗೆ ಒಟ್ಟಿಗೆ ಸಮಯ ಕಳೆಯುತ್ತಿದ್ದರು ಮತ್ತು ಇನ್ಸ್ಟಾಗ್ರಾಂನಲ್ಲಿ ಪ್ರೀತಿಯ ಚಿತ್ರಗಳನ್ನ ಹಂಚಿಕೊಳ್ತಿದ್ರು. ವಾಸ್ತವವಾಗಿ ಅವರ ಮದುವೆಯ ಬಗ್ಗೆ ಇತ್ತೀಚಿನ ವದಂತಿಗಳು ಅಂತರ್ಜಾಲದಲ್ಲಿ ಹರಡುತ್ತಿದ್ದವು. ಆದರೆ ಈ ಜೋಡಿ ಏಕಾಏಕಿ ಇನ್ಸ್ಟಾಗ್ರಾಂನಲ್ಲಿ ಪರಸ್ಪರ ಅನ್‌ಫಾಲೋ ಮಾಡಿಕೊಂಡ್ರು. ಅಂಕಿತ್ ಮತ್ತು ಪ್ರಿಯಾಂಕಾ ಮೊದಲ ಬಾರಿಗೆ ತಮ್ಮ ಉದರಿಯಾನ್ ಕಾರ್ಯಕ್ರಮದ ಚಿತ್ರೀಕರಣದ ಸಮಯದಲ್ಲಿ ಭೇಟಿಯಾದರು. ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಅಭಿಮಾನಿಗಳನ್ನ ಗೆದ್ದಿತ್ತು. ಅವರನ್ನ ದೂರದರ್ಶನದ ಅತ್ಯಂತ ಪ್ರೀತಿಯ ಜೋಡಿಗಳಲ್ಲಿ ಒಂದನ್ನಾಗಿ ಮಾಡಿತ್ತು. ನಂತರ ಅವರು ಸಲ್ಮಾನ್ ಖಾನ್ ಅವರ ರಿಯಾಲಿಟಿ ಶೋ ಬಿಗ್ ಬಾಸ್ 16ಕ್ಕೆ ಪ್ರವೇಶಿಸಿದರು. ಅಲ್ಲಿ ಅವರ ಮುದ್ದಾದ ತಮಾಷೆ ಅಭಿಮಾನಿಗಳನ್ನ ಆಕರ್ಷಿಸಿತ್ತು. ಮನೆಯಲ್ಲಿ ಅವರ ಬಾಂಧವ್ಯದ ಬಗ್ಗೆ ಸಲ್ಮಾನ್ ಸ್ವತಃ ಆಗಾಗ್ಗೆ ಅವರನ್ನ ಕೀಟಲೆ ಮಾಡ್ತಿದ್ರು. ಅಂಕಿತ್ ಅವರನ್ನು ಮನೆಯವರು ಹೊರ ಹಾಕಿದಾಗ ಪ್ರಿಯಾಂಕಾ 3ನೇ ಸ್ಥಾನದಲ್ಲಿದ್ರು. ಆದರೆ ತಮ್ಮ ಪ್ರಯಾಣದಲ್ಲಿ ತೃಪ್ತರಾಗಿದ್ದರು. ಸ್ನೇಹಿತರೆ, ಈ ಜೋಡಿಯ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.